ನಮಸ್ಕಾರ, ನಾನು ಶುಭಾ. ಕಿಚನಲ್ಲಿ ನಾವು ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಹೊಸ ಪೊರಕೆ ತಂದಾಗ ಅದರಲ್ಲಿ ಧೂಳು ಬೀಳ್ತಾ ಇರುತ್ತೆ. ನಿಮಗೆ ಈಸಿ ಟ್ರಿಕ್ಸ್ ಒಂದು ಹೇಳ್ಕೊಡ್ತೀನಿ. ಗ್ರೀನ್ ಸ್ಕ್ರಬ್ ಅಂತೂ ಮನೆಯಲ್ಲಿರುತ್ತಲ್ಲ, ಅದರಲ್ಲಿ ಹಿಂಗೆ ಉಜ್ಜುತ್ತಾ ಇರಬೇಕು. ಅದರೊಳಗಡೆ ಇರೋ ಧೂಳೆಲ್ಲ ನೋಡಿ ನೀಟಾಗಿ ಬಂದುಬಿಡುತ್ತೆ. ಸ್ವಲ್ಪ ಧೂಳು ಕೂಡ ಇರಲ್ಲ. ನೋಡ್ತಾ ಇದ್ದೀರಲ್ಲ, ಹಂಗೆ ನೀಟಾಗಿ ಎಲ್ಲ ಸ್ಕ್ರಬ್ಬಲ್ಲಿ ಹಿಂಗೆ ಅಂದ್ಬಿಟ್ಟಿದ್ದೀನಿ. ಧೂಳೆಲ್ಲ ಬಂದುಬಿಟ್ಟಿದೆ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಧೂಳು ಬಂದಿದೆ. ನೀವು ಹೊಸ ಪೊರಕೆ ತಂದಾಗ ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ಕ್ಲಿಪ್ಸ್ ಅಂತೂ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಇದ್ರ ಮಧ್ಯದಲ್ಲಿ ಒಂದು ಸ್ಪ್ರಿಂಗ್ ಬಂದಿರುತ್ತೆ. ಇದು ಇರೋದೇ ಇಲ್ಲ, ಓಪನ್ ಆಗಿಬಿಡುತ್ತೆ. ಕ್ಲಿಪ್ ಕೂಡ 2 ಪಾರ್ಟ್ ಆಗೋಗ್ತಾ ಇರುತ್ತಲ್ಲ. ನೀವೇನು ಮಾಡಬೇಕಂದ್ರೆ ಆ ಸ್ಪ್ರಿಂಗಿಗೆ ಸ್ವಲ್ಪ ನೈನ್ ಪಾಲಿಶ್ ಅಪ್ಲೈ ಮಾಡಿಬಿಡ್ಬೇಕು. ಹಿಂಗೆ ಮಾಡೋದ್ರಿಂದ ಅದು ಉದುರೋಗಲ್ಲ. ಕ್ಲಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇಕಂದರೆ. ನಾವು ಸೀರೆ ಉಟ್ಕೊಳ್ಳೋವಾಗ ಸೇಫ್ಟಿ ಪಿನ್ ಯೂಸ್ ಮಾಡಲೇ ಮಾಡ್ತೀವಿ. ಒಂದೊಂದು ಸಾಫ್ಟ್ ಸ್ಯಾರೀಸ್ಗೆ ನೋಡಿ ಸೇಫ್ಟಿ ಪಿನ್ ಹೋಗಿ ಒಳಗಡೆಗೆ ಸೇರ್ಕೊಬಿಟ್ಟಿದೆ ಅಂದರೆ ಸೀರೆನೇ ಹರಿದೋಗುತ್ತೆ, ಸೇಫ್ಟಿ ಪಿನ್ ಮಾತ್ರ ಬರಲ್ಲ. ನೀವೇನು ಮಾಡಬೇಕಂದ್ರೆ ಆ ಕೆಳಗಡೆ ಒಂದು ಸ್ವಲ್ಪ ನೈನ್ ಪಾಲಿಶ್ ಅಪ್ಲೈ ಮಾಡ್ಕೊಬಿಡ್ಬೇಕು. ನೀಟಾಗಿ ಹಿಂಗೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಟ್ಬಿಡಿ. ನೋಡಿ ಮತ್ತೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಸ್ಯಾರಿ ಒಳಗಡೆ ಸೇಫ್ಟಿ ಪಿನ್ ತಗಲ್ಕೊಳ್ಳೋದಿಲ್ಲ. ಬ್ಲೌಸಸ್ಸು ಒಂದೊಂದು ಸತಿ ನಮಗೆ ಟೈಟ್ ಆಗಿಬಿಡುತ್ತೆ. ನಾವು ಟೈಟ್ ಆದಾಗ ಏನು ಮಾಡ್ತೀವಿ, ಒಳಗಡೆಯಿಂದ ಒಂದು ಹೊಲಿಗೆ ಬಿಚ್ಚಿಬಿಡ್ತೀವಿ. ಒಳಗಡೆಯಿಂದ ಬಿಚ್ಚಿದ್ರೆ ಒಂದು ಸ್ವಲ್ಪ ನಿಧಾನ ಆಗ್ಬೋದೇನೋ. ನೀವು ಆಚೆಯಿಂದನೇ ನೋಡಿ ನಿಮ್ಮ ಬೆರಳಲ್ಲಿ ಹಿಂಗೆ ಇಟ್ಕೊಬಿಟ್ಟು ಒಂದು ಸೂಜಿ ಆಗಲಿ ಸೇಫ್ಟಿ ಪಿನ್ ಆಗಲಿ ಮತ್ತು ದಾರನೂ ನೋಡಿ ನೀಟಾಗಿ ಕಾಣಿಸ್ತಾ ಇರುತ್ತೆ. ಬೇಗನೆ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಚ್ಕೊಂಡಿದ್ದೀರಂದರೆ ದಾರ ನಿಮ್ಮ ಕೈಗೆ ಅಂದೋ ಅಷ್ಟು ಮತ್ತು ಕೈಯಲ್ಲಿ ಹಿಂಗೆ ಎಳ್ಕೊಂಡು ಹೊರಟೋಗ್ಬೋದು ದಾರನೂ. ಇದು ತುಂಬ ಈಸಿ ಟ್ರಿಕ್ಸು. ನೋಡಿ ನಾನು ಬ್ಲೌಸ್ದು ಹೊಲಿಗೆ ಬಿಚ್ಕೊಬಿಟ್ಟಿದ್ದೀನಿ. ನಾವು ರೇಷನ್ ಬಾಕ್ಸಸ್ಗೆ ಸೇರಿಸೋವಾಗ ಬಾಕ್ಸ್ ಪೂರ್ತಿ ತುಂಬೋದ್ಮೇಲೆ ಒಂದು ಸ್ವಲ್ಪ ಪ್ಯಾಕೆಟಲ್ಲೇ ಉಳಿದ್ಬಿಡುತ್ತಲ್ಲ, ಇದನ್ನ ಹಂಗೆ ಓಪನ್ ಇಟ್ಟರೆ ಜಿರಳೆ ಹಲ್ಲಿ ಓಡಾಡುತ್ತೆ. ಇದನ್ನು ಫೋಲ್ಡ್ ಮಾಡಿಬಿಟ್ಟು ಮಕ್ಕಳದ್ದು ಪಪ್ಪಿ ಕ್ಲಿಪ್ ಹಾಕ್ಬಿಟ್ರೆ ಅಂತೂ ಟೈಟಾಗಿರುತ್ತೆ, ಓಪನ್ ಕೂಡ ಆಗಲ್ಲ. ಮಳೆಗಾಲದಲ್ಲಿ ಬೆಂಕಿ ಕಡ್ಡಿ ಹಚ್ಚೋಣ ಅಂದರೆ ಕಡ್ಡಿ ಹಚ್ಕೊಳ್ಳೋದೇ ಇಲ್ವಲ್ಲ. ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಟಾಲ್ಕಮ್ ಪೌಡರ್ ಅದ್ರ ಮೇಲೆ ಚಿಮ್ಕಿಸ್ಬಿಟ್ಟು ಕೈಯಲ್ಲಿ ಉಜ್ಕೊಬಿಡಿ. ಹಿಂಗೆ ಮಾಡೋದ್ರಿಂದ ಎಕ್ಸ್ಟ್ರಾ ತೇವಾಂಶ ಎಲ್ಲ ಆ ಪೌಡರ್ ಹೀರ್ಕೊಬಿಡುತ್ತೆ. ಬೆಂಕಿ ಕಡ್ಡಿ ಚೆನ್ನಾಗಿ ಹಚ್ಕೊಳ್ಳುತ್ತೆ. ದೇವ್ರ ಮನೆಯಲ್ಲೆಲ್ಲ ನಾವು ಬೆಂಕಿ ಕಡ್ಡಿ ಯೂಸ್ ಮಾಡ್ತಾ ಇರ್ತೀವಲ್ಲ, ದಾರ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ, ಈ ದಾರ ಒಂದ್ರ ಜೊತೆ ಒಂದು ಇಟ್ಬಿಟ್ರೆ ನೋಡಿ ದಾರ ಒಂದಕ್ಕೊಂದು ಸೇರ್ಕೊಬಿಡುತ್ತೆ. ಮತ್ತು ಲಾಸ್ಟ್ ಎಡ್ಜಸ್ಸು ನಮಗೆ ಬೇಗ ಸಿಕ್ಕೋದು ಕೂಡ ಇಲ್ಲ. ನೀವು ನಿಮ್ಮ ಮನೇಲಿ ಯೂಸ್ ಮಾಡ್ದಿರೋ ಇರೋ ಸ್ಟಿಕ್ಕರ್ಸ್ ಅಂತೂ ಇರುತ್ತಲ್ಲ, ಆ ಲಾಸ್ಟ್ ಎಡ್ಜಸ್ಗೆ ಒಂದೊಂದು ಸ್ಟಿಕ್ಕರ್ ಹಿಂಗೆ ಹಾಕಿಟ್ಬಿಟ್ರೆ ನಮ್ಗೆ ಲಾಸ್ಟ್ ಎಡ್ಜಸ್ಸು ಸಿಗುತ್ತೆ. ಮತ್ತು ಯಾವುದನ್ನ ಬಾಕ್ಸಲ್ಲಿ ನಾವು ಹಿಂಗೆ ಇಟ್ಬಿಟ್ರು ಒಂದ್ರ ಜೊತೆ ಒಂದು ಸೇರ್ಗೋದು ಕೂಡ ಇಲ್ಲ. ನೋಡ್ತಾ ಇದ್ದೀರಲ್ಲ, ಹಿಂಗೆ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ಬೋದು. ಹುರ್ಗಡ್ಲೆ 1 ಕಪ್ಪಷ್ಟು ಪುಡಿ ಮಾಡ್ಕೊಂಬರ್ಬೇಕು. ಎಷ್ಟೇ ನಾವು ಚೆನ್ನಾಗಿ ಪುಡಿ ಮಾಡ್ಕೊಂಬಂದರೂ ಒಂದು ಸ್ವಲ್ಪ ಕೆಳಗಡೆ ಬೇಳೆ ಇದ್ಬಿಡುತ್ತೆ. ಅದು ಇದರಿಂದ ನೀವೇನು ಮಾಡಬೇಕಂದ್ರೆ ಜರಡಿ ಹಿಡ್ಕೊಳ್ಳೇಬೇಕು. ನೋಡಿ ಕೆಳಗಡೆ ಒಂದು ಸ್ವಲ್ಪ ಬೇಳೆ ಬರುತ್ತೆ, ಇದನ್ನು ತೆಗೆದು ಬಿಡೋಣ. ಮತ್ತು ರೈಸು ನಾವು ಎಷ್ಟೇ ಕಮ್ಮಿ ಅಂತ ಮಾಡಿದ್ರು ಮಧ್ಯಾಹ್ನ ಆಗಲಿ ಮಾರ್ನಿಂಗ್ ಆಗಲಿ ಒಂದು ಸ್ವಲ್ಪ ಉಳಿಯುತ್ತಲ್ವ. ನಾನು ಇದು ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ತಾ ಇರೋದು. ನೋಡಿ ಆ ರೈಸ್ 1 ಕಪ್ಪಷ್ಟು ರೈಸು ಸೇರಿಸ್ಕೊಬಿಟ್ಟು ಒಂದು ಸ್ವಲ್ಪ ನೀರು, ಅಂದರೆ ನಿಮಗೆ ರುಬ್ಬಕ್ಕೆ ಎಷ್ಟು ಬೇಕೋ ನೀರು ಅಷ್ಟೇ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಒಂದು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಎಳ್ಳು, ಬಿಳಿ ಎಳ್ಳು ಒಂದು ಸ್ವಲ್ಪ, ಅಜ್ವಾಯಿನು ಒಂದು ಸ್ವಲ್ಪ, ಅಚ್ಕಾರದ ಪುಡಿ ಮತ್ತು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇಂಗು, ಉಪ್ಪು ಒಂದು ಸ್ವಲ್ಪ, ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ತುಪ್ಪ ಒಂದು 2 ಸ್ಪೂನಷ್ಟು ಬಿಸಿ ಮಾಡಿ, ಇಲ್ಲ ನಮ್ಮ ಮನೆಯಲ್ಲಿ ನಾವು ತುಪ್ಪ ಬಳಸಲ್ಲ ಆಯಿಲ್ ಹಾಕ್ಕೋಬೋದಾ ಅಂದರೆ ಅದನ್ನು ಬೇಕಾದರೂ ನೀವು ಹಾಕ್ಕೋಬೋದು. ಅಂದರೆ ಬಿಸಿ ಮಾಡೇ ಸೇರಿಸ್ಬೇಕು. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ, ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಗೋಧಿ ಹಿಟ್ಟು ಕಲಿಸ್ತೀವಲ್ಲ ಚಪಾತಿಗೆ ಅಷ್ಟು ಹದ ಇದ್ದರೆ ಸಾಕು. ನೋಡಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಆಯಿಲ್ ಅಪ್ಲೈ ಮಾಡಿಬಿಡಿ. ಇವಾಗ ಚಕ್ಲಿ ಮೇಕರ್ ಅಂತೂ ಎಲ್ಲರ ಮನೇಲಿ ಇರುತ್ತಲ್ವ, ಅದಕ್ಕೂ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಅದರೊಳಗಡೆ ಸಿಲಿಂಡರ್ ಆಕಾರದಲ್ಲಿ ನೀವು ಮಾಡಿಕೊಂಡು ಅದರೊಳಗಡೆ ತುಂಬಿಸ್ಕೊಬಿಡಿ. ತುಂಬಿಸ್ಬಿಟ್ಟು ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಈ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಇದು ಮಕ್ಕಳು ಸಂಜೆ ಟೈಮು ಸ್ನ್ಯಾಕ್ಸ್ ಬಂದ ತಕ್ಷಣ ಕೇಳ್ತಾರಲ್ಲ, ಆವಾಗ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಗರಿಗರಿಯಾಗಿ ತಿನ್ನೋದಕ್ಕೆ. ನಾನೊಂದು ಕವರ್ ಮೇಲೆ ನೋಡಿ ಎತ್ಕೊಳ್ಳೋಕ್ಕೂ ತುಂಬ ಈಸಿ. ನೀವು ಈ ಥರ ಕವರ್ ಮೇಲೆ ಮಾಡಿಕೊಂಡ್ರೆ ಆಯಿಲ್ ನಾನು ಫಸ್ಟೇ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದರೊಳಗಡೆಗೆ ಹಾಕ್ಬಿಟ್ಟು ಎರಡೂ ಕಡೆ ಸ್ವಲ್ಪ ಬಿಸಿ ಆಗಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಬಿಸಿ ಮಾಡ್ಕೊಬಿಡಿ. ನೋಡಿ ಎರಡೂ ಕಡೆ ಬಿಸಿ ಆದಮೇಲೆ ಕಲರ್ ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ಕಲರ್ ಬಂದಿದೆ. ಇವಾಗ ಸೈಡ್ಗೆ ತಗೊಬಿಡೋಣ. ನಾನು ಮಾಡಿರೋ ಮೆಜರ್ಮೆಂಟ್ಗೆ ಒಂದಿಷ್ಟಾಗುತ್ತೆ. ಮಕ್ಕಳು ಸಂಜೆ ಟೈಮ್ ಸ್ನ್ಯಾಕ್ಸ್ ಅಂತೂ ಕೇಳ್ತಾ ಇರ್ತಾರಲ್ಲ, ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಟ್ರೈ ಮಾಡಿದ್ರೆ ಅಂತೂ ಪ್ಲೀಸ್ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ.
ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.